ಅಂತ ಬಿ.ಆರ್. ಪಾಟೀಲ್ ಅವರು ಇದ್ದಾರೆ ಸರ್. ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಿದೆ. ಸದನದಲ್ಲೂ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಲಾಯಿತು ಸರ್. ನೋಡಿ, ಹನಿ ಟ್ರ್ಯಾಪ್ ಅನ್ನು ನಿನ್ನೆ ರಾಜಣ್ಣವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಮಾನ್ಯ ಗೃಹ ಸಚಿವರು ಉತ್ತರ ಕೊಟ್ಟರು, ತನಿಖೆ ಮಾಡಿದ್ದೀನಿ ಅಂತ. ಇವತ್ತು ಯಾರು ತಪ್ಪಿಸ್ತರ ಇದ್ದಾರೆ, ಯಾರು ಇದ್ರ ಒಳಗಾಗಿದ್ದಾರೆ, ಅದರ ಮೇಲೆ ತನಿಖೆಯಾಗಿ ಸತ್ಯಾಂಶ ಹೊರಗೆ ಬರಬೇಕು ಅಂತ ನನ್ನ ಬಯಕೆ ಮತ್ತು ನನ್ನ ಆಸೆ. ಆದರೆ ಇವತ್ತು ಇನ್ನೂ ಯಾವುದೇ ವಿಷಯಕ್ಕೆ ಮುಟ್ಟದೇನೆ ಇವತ್ತು ಆಕಸ್ಮಿಕವಾಗಿ ಸದನದಲ್ಲಿ ಬಂದು ಅಂಗಳದಲ್ಲಿ ಇಳಿದು ಇಳಿದು ಗಲಾಟೆ ಮಾಡಿ ಸ್ಪೀಕರ್ ಕುರ್ಚಿಗೆ ಕೂಡ ಧಕ್ಕೆ ತರುವಂಥ ಅವಮಾನ ಮಾಡುವಂಥ ಕೆಲಸ ಮಾಡಿದ್ರಲ್ಲ, ಈ ಪುಂಡಾಟಿಕೆ ನನ್ನ ಜೀವನದಲ್ಲಿ ಎಲ್ಲಿ ಕೂಡ ನೋಡಿಲ್ಲ, ಎಂದೂ ನೋಡಿಲ್ಲ. ಮತ್ತೆ ಪುಂಡಾಟಿಕೆ ಅಲ್ಲದೆ ಮತ್ತೇನಿದು? ಸ್ಪೀಕರಿಗೆ ತಳ್ಳಾಟ, ಅವ್ರ ಮೇಲೆ ಮುಖದ ಮೇಲೆ ಪೇಪರ್ ಎಸೆಯೋದು, ಇದು ಸಭ್ಯತೆನಾ? ಇದು ನಮ್ಮ ಸಂಸ್ಕೃತಿನ? ಬಿಜೆಪಿಯವರು ಬಹಳ ಮಾತು ಹೇಳ್ತಾರೆ, ಸಂಸ್ಕೃತಿ, ಸಭ್ಯತೆ, ಚಾರಿತ್ರ್ಯ. ಇದು ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಇದು ಅವರು ನಡವಳಿಕೆಗೆ ಅನುಗುಣ ಆಗ್ತದೆ. ಇದು ಸರ್, ಅವರು ವಿರೋಧ ಮಾಡಿದ್ದು ಮುಸ್ಲಿಂ ಮೀಸಲಾತಿ ಬಿಲ್ ಮಂಡನೆ ಮಾಡ್ತೀವಿ, ಅದನ್ನೇ ವಿರೋಧ ಮಾಡಿದ್ದು. ಹಂಗಂತ ನಿಮಗೆ ಹೇಳುವಂತ ಹಕ್ಕಿದೆ, ರೆಕಾರ್ಡಿಗೆ ಹೋಗ್ತದೆ. ನಿಮಗೆ ಒಂದು ನೈತಿಕವಾದ ಬಲನೂ ಬರ್ತದೆ, ವೈಚಾರಿಕ ನಿಮ್ದು ಏನು ವಿಚಾರವನ್ನು ಹೊಂದಿದ್ರಿ ಅದು ಅದರಲ್ಲಿ ಅರ್ಥ ಬರ್ತದೆ. ಈ ಥರ ಗಲಾಟೆ ಮಾಡೋದಕ್ಕೆ ಕಾರಣ ಏನು? ನೀವು ಕೆಲವರು ಸಿಕ್ಕೊಂಡು ಬಿದ್ದಿರಬಹುದು, ಅದನ್ನು ಮುಚ್ಕೊಳ್ಳೋದಕ್ಕೆ ಮಾಡಿರಬೇಕು ಅಂತ ಒಂದು ಅನುಮಾನ. ಈಗ ಏನಾಗಿದೆ ನಮ್ಮ ಪರಿಸ್ಥಿತಿ? 224 ಜನ ಶಾಸಕರದ್ದು ನಮ್ಮ ಮೇಲೆ ಆರೋಪ ಹೊರಿಸಿಕೊಂಡು ಮನೆಗೆ ಹೋಗ್ಬೇಕು. ನಾವು ಈಗ ಸತ್ಯಾಂಶ ಹೊರಗೆ ಬರಬೇಕಾದ್ರೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ತನಿಖೆ ಮಾಡಿದ್ರೆ ಹೊರಗೆ ಬರ್ತಿತ್ತು. ಅದಕ್ಕೆ ಮನಸ್ಸಿಗೆ ನೋವಾಗಿ ನಾನು ಸದನದಲ್ಲಿ ಮುಂದುವರಿಬೇಕು ಅಥವಾ ಬಿಡಬೇಕು ಅನ್ನೋದನ್ನು ನಿರ್ಧಾರವನ್ನು ತಗೊಳ್ತಾ ಇದ್ದೀನಿ ಅಂತ ಬಿ.ಆರ್. ಪಾಟೀಲ್ ಅವರು ಇದ್ದಾರೆ ಸರ್. ಹನಿ ಟ್ರ್ಯಾಪ್ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಿದೆ. ಸದನದಲ್ಲೂ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಲಾಯಿತು ಸರ್. ನೋಡಿ, ಹನಿ ಟ್ರ್ಯಾಪ್ ಅನ್ನು ನಿನ್ನೆ ರಾಜಣ್ಣವರು ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಮಾನ್ಯ ಗೃಹ ಸಚಿವರು ಉತ್ತರ ಕೊಟ್ಟರು, ತನಿಖೆ ಮಾಡಿದ್ದೀನಿ ಅಂತ. ಇವತ್ತು ಯಾರು ತಪ್ಪಿಸ್ತರ ಇದ್ದಾರೆ, ಯಾರು ಇದ್ರ ಒಳಗಾಗಿದ್ದಾರೆ, ಅದರ ಮೇಲೆ ತನಿಖೆಯಾಗಿ ಸತ್ಯಾಂಶ ಹೊರಗೆ ಬರಬೇಕು ಅಂತ ನನ್ನ ಬಯಕೆ ಮತ್ತು ನನ್ನ ಆಸೆ. ಆದರೆ ಇವತ್ತು ಇನ್ನೂ ಯಾವುದೇ ವಿಷಯಕ್ಕೆ ಮುಟ್ಟದೇನೆ ಇವತ್ತು ಆಕಸ್ಮಿಕವಾಗಿ ಸದನದಲ್ಲಿ ಬಂದು ಅಂಗಳದಲ್ಲಿ ಇಳಿದು ಇಳಿದು ಗಲಾಟೆ ಮಾಡಿ ಸ್ಪೀಕರ್ ಕುರ್ಚಿಗೆ ಕೂಡ ಧಕ್ಕೆ ತರುವಂಥ ಅವಮಾನ ಮಾಡುವಂಥ ಕೆಲಸ ಮಾಡಿದ್ರಲ್ಲ, ಈ ಪುಂಡಾಟಿಕೆ ನನ್ನ ಜೀವನದಲ್ಲಿ ಎಲ್ಲಿ ಕೂಡ ನೋಡಿಲ್ಲ, ಎಂದೂ ನೋಡಿಲ್ಲ. ಮತ್ತೆ ಪುಂಡಾಟಿಕೆ ಅಲ್ಲದೆ ಮತ್ತೇನಿದು? ಸ್ಪೀಕರಿಗೆ ತಳ್ಳಾಟ, ಅವ್ರ ಮೇಲೆ ಮುಖದ ಮೇಲೆ ಪೇಪರ್ ಎಸೆಯೋದು, ಇದು ಸಭ್ಯತೆನಾ? ಇದು ನಮ್ಮ ಸಂಸ್ಕೃತಿನ? ಬಿಜೆಪಿಯವರು ಬಹಳ ಮಾತು ಹೇಳ್ತಾರೆ, ಸಂಸ್ಕೃತಿ, ಸಭ್ಯತೆ, ಚಾರಿತ್ರ್ಯ. ಇದು ಅವರು ನಡವಳಿಕೆಗೆ ಅನುಗುಣ ಆಗ್ತದೆ. ಇದು ಸರ್, ಅವರು ವಿರೋಧ ಮಾಡಿದ್ದು ಮುಸ್ಲಿಂ ಮೀಸಲಾತಿ ಬಿಲ್ ಮಂಡನೆ ಮಾಡ್ತೀವಿ, ಅದನ್ನೇ ವಿರೋಧ ಮಾಡಿದ್ದು. ಹಂಗಂತ ನಿಮಗೆ ಹೇಳುವಂತ ಹಕ್ಕಿದೆ, ರೆಕಾರ್ಡಿಗೆ ಹೋಗ್ತದೆ. ನಿಮಗೆ ಒಂದು ನೈತಿಕವಾದ ಬಲನೂ ಬರ್ತದೆ, ವೈಚಾರಿಕ ನಿಮ್ದು ಏನು ವಿಚಾರವನ್ನು ಹೊಂದಿದ್ರಿ ಅದು ಅದರಲ್ಲಿ ಅರ್ಥ ಬರ್ತದೆ. ಈ ಥರ ಗಲಾಟೆ ಮಾಡೋದಕ್ಕೆ ಕಾರಣ ಏನು? ನೀವು ಕೆಲವರು ಸಿಕ್ಕೊಂಡು ಬಿದ್ದಿರಬಹುದು, ಅದನ್ನು ಮುಚ್ಕೊಳ್ಳೋದಕ್ಕೆ ಮಾಡಿರಬೇಕು ಅಂತ ಒಂದು ಅನುಮಾನ. ಈಗ ಏನಾಗಿದೆ ನಮ್ಮ ಪರಿಸ್ಥಿತಿ? 224 ಜನ ಶಾಸಕರದ್ದು ನಮ್ಮ ಮೇಲೆ ಆರೋಪ ಹೊರಿಸಿಕೊಂಡು ಮನೆಗೆ ಹೋಗ್ಬೇಕು. ನಾವು ಈಗ ಸತ್ಯಾಂಶ ಹೊರಗೆ ಬರಬೇಕಾದ್ರೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು, ತನಿಖೆ ಮಾಡಿದ್ರೆ ಹೊರಗೆ ಬರ್ತಿತ್ತು. ಅದಕ್ಕೆ ಮನಸ್ಸಿಗೆ ನೋವಾಗಿ ನಾನು ಸದನದಲ್ಲಿ ಮುಂದುವರಿಬೇಕು ಅಥವಾ ಬಿಡಬೇಕು ಅನ್ನೋದನ್ನು ನಿರ್ಧಾರವನ್ನು ತಗೊಳ್ತಾ ಇದ್ದೀನಿ.